ಇನ್ನು ಇಸ್ರೇಲ್ ಮೇಲೆ ಯಮನ್ನಿಂದಲೂ ಕೂಡ ದಾಳಿ, ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದಂಥ ಯಮನ್ ಸೇನೆ. ಯಮನ್ ಕೂಡ ಈಗ ಏಕಕಾಲಕ್ಕೆ ಹಲವು ಮಿಸೈಲ್ಗಳ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ ಮೇಲೆ ಯಮನ್ನಿಂದಲೂ ಕೂಡ ಮಿಸೈಲ್ ದಾಳಿ, ಟೆಲ್ ಅವೀವ್ ಮೇಲೆ ದಾಳಿ ಮಾಡ್ತಾ ಇರುವಂಥ ಯಮನ್. ಸೊ ಇಸ್ರೇಲ್ ಮೇಲೆ ಈಗ ಒಂದು ಕಡೆ ಇರಾನ್ ದಾಳಿಯನ್ನು ನಡೆಸ್ತಾ ಇದ್ರೆ, ಈಗ ಯಮನ್ ಕೂಡ ಜಾಯ್ನ್ ಆಗಿದೆ. ಟೆಲ್ ಅವೀವ್ ಮೇಲೆ ದಾಳಿ ಮಾಡಿದಂಥ ಯಮನ್ ಸೇನೆ. ಸೊ ಏಕಕಾಲಕ್ಕೆ ಹಲವು ಮಿಸೈಲ್ಗಳನ್ನು ಬಳಸಿ ದಾಳಿ ಮಾಡಲಾಗ್ತಾ ಇದೆ. ಸೊ ಹೀಗಾಗಿ ಸುತ್ತಲಿಂದಲೂ ಕೂಡ ಇರಾನ್ ಬಾರ್ಡ್ರನ್ನ ಹಂಚ್ಕೊಳ್ದೇ ಇದ್ರೂ ಕೂಡ ಇಸ್ರೇಲ್ ಜೊತೆಗೆ ಒಂದಷ್ಟು ಇರಾನ್ನ ಮಿತ್ರ ರಾಷ್ಟ್ರಗಳು ಈಗ ಜೊತೆ ಆಗ್ತಾ ಇರೋದು. ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಈಗ ಒಂದಷ್ಟು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಏಕಕಾಲಕ್ಕೆ ಹಲವು ಮಿಸೈಲ್ಗಳ ಮೂಲಕ ಈಗ ಇಸ್ರೇಲ್ ಮೇಲೆ ದಾಳಿ ಆಗ್ತಾ ಇದೆ. ಅಮೆರಿಕದ ದಾಳಿ ಬೆನ್ನಲ್ಲೇ ಈಗ ಒಂದಷ್ಟು ರಾಷ್ಟ್ರಗಳು ಒಂದಾಗ್ತಾ ಇರೋದು. ಸೊ ಇಸ್ರೇಲ್ ಮೇಲೆ ಈಗ ಯಮನ್ ಕೂಡ ದಾಳಿ ನಡೆಸ್ತಾ ಇದೆ. ಹಿಂದಿನಿಂದಲೂ ಕೂಡ ಯಮನ್, ಪ್ಯಾಲೆಸ್ತೀನ್, ಈ ಇಸ್ರೇಲ್ ಸಂಘರ್ಷ ಇದೆಲ್ಲವೂ ಕೂಡ ಮುಂದುವರಿತಿರುವಂಥದ್ದೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಖಮೈನಾಯಿ ಕೂಡ ಕರೆ ಕೊಟ್ಟಿದ್ದರು. ಯಮನ್ ಮತ್ತು ಪ್ಯಾಲೆಸ್ತೀನ್ ಮೇಲೆ ಆಗ್ತಿರುವಂಥ ದಬ್ಬಾಳಿಕೆಯನ್ನು ನಾವೆಲ್ಲ ಮುಸ್ಲಿಂ ರಾಷ್ಟ್ರಗಳು ಸೇರಿ ಖಂಡಿಸಬೇಕು ಅಂತ.